ಬೇಕನ್ನೋ ಜೋಶಲ್ಲಿ ಹೆಪ್ಪಿ ಜೋರಾಗಿ ಓಡಿಸ್ಬಿಟ್ಟಿದ್ದೀನಿ. ಓವರ್ ಹೀಟ್ ಆಗಿ ಗಾಡಿ ಆಫ್ ಆಗಿಬಿಟ್ಟಿದೆ. ಫ್ರೆಂಡ್ ಬಂದ ನಮ್ದೆ 60 ಕಿಲೋಮೀಟರ್ ಅಷ್ಟೇ. ಚಟ್ನಿಯಲ್ಲಿ ಮೆಣಸಿನ್ಕಾಯಿ ಬಿಟ್ಟರೆ ಬೇರೆ ಏನಿಲ್ಲ. ಹಲೋ ಎವ್ರಿವನ್, ವೆರಿ ಬ್ಯಾಡ್ ಸ್ಟಾರ್ಟ್ ಆಫ್ ದ ಡೇ. ನನ್ನ ಗಾಡಿ ಕೈ ಕೊಟ್ಟಿದೆ. ಸೊ ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲನೂ ಇವತ್ತು ಒನ್ ಡೇ ಔಟಿಂಗ್ ಹೋಗ್ತಾ ಇದ್ವಿ. ಸೊ ನಾನು ನಮ್ಮ ಮನೆಯಿಂದ ಬಿಟ್ಟಿದ ತಕ್ಷಣ ಈ ಥರ ಕೈ ಕೊಡ್ತು ನನ್ನ ಗಾಡಿ. ಸೊ ನನ್ನ ಫ್ರೆಂಡ್ನ ಕರೆದಿದ್ದೀನಿ, ಬರ್ತಿದ್ದಾನೆ, ಅವನಿಗೆ ವೇಟಿಂಗು. ಮುಖ್ಯ ವಿಷಯಕ್ಕೆ ಬರಲ್ಲ. ಬೇಗ ಬರಬೇಕನ್ನೋ ಜೋಶಲ್ಲಿ ಹೆಪ್ಪಿ ಜೋರಾಗಿ ಓಡಿಸ್ಬಿಟ್ಟಿದ್ದೀನಿ. ಓವರ್ ಹೀಟ್ ಆಗಿ ಗಾಡಿ ಆಫ್ ಆಗಿಬಿಟ್ಟಿದೆ. ನನ್ನ ಫ್ರೆಂಡ್ಗೆ ವೆಯ್ಟಿಂಗು. ಒಂದು 15 ನಿಮಿಷ ಆಯಿತು ನನ್ನ ಮಗ ಹೇಳಿ ಬರ್ತೀನಿ ಅಂತ, ಇನ್ನೂ ಬಂದಿಲ್ಲ. ನನ್ನ ಫ್ರೆಂಡ್ ಬಂದ, ಹಣ ಬಂದ. ನನ್ನ ಗಾಡಿನ ಸ್ಟಾರ್ಟ್ ಟ್ರೈ ಮಾಡೋಕ್ಕೆ ಆಗಲಿಲ್ಲ. ಈಗ ಇಲ್ಲೆಲ್ಲರೂ ಪಾರ್ಕ್ ಮಾಡಿಬಿಟ್ಟು ಹೊರಡ್ತೀವಿ. ನಡಿ. ನಾನು ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 6 ಗಂಟೆ, ಇವಾಗ 7:30. ಇನ್ನೂ ಮೂವ್ ಆಗಿಲ್ಲ ನಾವು. ನನ್ನ ಫ್ರೆಂಡ್ಸ್ ಬರೋ ಗಂಟ ನಾವೆಲ್ಲೂ ಮೂವ್ ಆಗಲ್ಲ. ಸಿಗ್ನಲಲ್ಲಿ ಇದ್ದೀನಿ ಅಂತ 10 ನಿಮಿಷ ಅಂತ ಹೇಳಿದ್ರು. ಬಂದರು ನಮ್ಮ ಈ ನಂಬರ್ ನೋಡ್ಕೊಡ್ರಿ. ನಾನು ಹೋಗ್ತಾರ ಕಾರ್ ಇದೆ, ಬಂದಿದ್ದಾರೆ ನನ್ನ ಫ್ರೆಂಡ್ಸು. 2 ಈಟಲ್ಲಿದ್ದೀವಿ ನಾವು ಇವತ್ತು. ಈಟಲ್ಲಿ ಇದ್ಕೊಂಡು ನೋಡಿ, ಗುಡ್ ವೈಬ್ಸ್. 2 ಸಲ ಕಪ್ ನಮ್ದೆ. ಓ ಕಿರಣ ನೀ ನನ್ನ ಲವ್ ಕಿರಣ. ಒಂದು ಬ್ರೇಕು. ಇವಾಗ 2 ಇಡ್ಲಿ ಹೊಟ್ಟೆಗೆ. ಅದು ಫೇಮಸ್ ಆಗಿರೋ ಕೋಟೆ ಇಡ್ಲಿ. ಇಷ್ಟನಾ? ಜನುಮವೇ ಆಹ ದೊರಕಿದೆ ರುಚಿ ಸವಿಯದು. ಹೇಳಿ ಕಟ್ಟಪ್ಪ. ಬೆಂಗಳೂರಿಂದ ಜಸ್ಟ್ 60 ಕಿಲೋಮೀಟರ್ ಅಷ್ಟೇ. ಅದು ಜಸ್ಟ್ ಚೆನ್ನಾಗಿದೆ. ಕನಕಪುರ. ಹಾಂ, ಕನಕಪುರ. ಅಡ್ರೆಸ್ಸು ಕನಕಪುರ. ಬನ್ನಿ ಅಣ್ಣ, ನೀವು ಬನ್ನಿ. ಕನಕಪುರ ಕೋಟೆ ಇದ್ದೆ ನೋಡಿ ಗೈಸ್. ಇವತ್ತಾದ್ರೆ ಬಂದಿದ್ದೀವಿ ಕನಕಪುರ ಕೋಟೆ ಇದ್ದೆ. 3 ಸಲ ಕೇಳ್ಬಿಟ್ಟೆ ಎಲ್ಲರೂ. ನೀನು ಎಡಿಟ್ ಮಾಡ್ತಾರೆ. ಸರಿ ಆಯಿತು. ಜಸ್ಟ್ ಬೆಂಗಳೂರಿಂದ ಜಸ್ಟ್ ಬ್ಯಾಂಗ್ಳೂರಿಂದ 60 ಕಿಲೋಮೀಟರ್. ಕ್ರೌಡ್ ತೋರಿಸಿ ಟಿವಿ 9 ಬರ್ತಾರೆ. ಏನಂತ ಹೇಳ್ಬೇಕು? ಹೆಂಗಿದೆ ಇಡ್ಲಿ? ಜೋರಾಗಿ ಮಾತಾಡು. ಹೆಂಗಿದೆ ಇಡ್ಲಿ? ಏನೋ ಶರ್ಟ್ ಎಲ್ಲ ಮಾಡ್ಕೊಂಡಿದ್ಯಾ? ಅವ್ರು ಕಷ್ಟಪಟ್ಟು ತಂದಿದ್ದೆಲ್ಲ, ಅದು ಖುಷಿ ನಮಗೆ. ಹೆಂಗಿದೆ ಇಡ್ಲಿ ಗಾಯ್ಸ್? ಇಡ್ಲಿ ಥರ ಇದೆ. Why? I don't understand. ಅಚ್ಚಾ, ನಿನಗೆ A few moments later. ಅಲ್ಲಿ ಬಿಟ್ಟು ಯಾಕೆ ಇಲ್ಲಿ ಬಂದೆ? ಅಲ್ಲಿ ರಶ್ ಇತ್ತು. ರಶ್ಶು ಚಟ್ನಿಯಲ್ಲಿ ಮೆಣಸಿನ್ಕಾಯಿ ಬಿಟ್ಟರೆ ಬೇರೆ ಏನಿಲ್ಲ. ಅದು ಅಲ್ಲ, ನಾಳೆಗೆ ಇಟ್ಟಿದ ತಕ್ಷಣ ತೆಗ್ದು ಗಾಡಿ. ಇದೆಲ್ಲ ಹಾಕಕ್ಕಾಗಲ್ಲ ಅಲ್ಲಿ. ಫಾಸ್ಟ್ ಜನರೇಷನ್ ಅಲ್ಲ ಪಾಪ, ಇವನು ಓಡ್ ಬಂದ್ಬಿಟ್ಟ. ಅಲ್ಲಿ ತಿನ್ನಕ್ಕಾಗಿಲ್ಲ. ಅಲ್ಲ, ಹೆಂಗೆ ಗಾಡಿದಲ್ಲಿ ಪೆಟ್ರೋಲ್ ಹಾಕಿದ್ರೆ ಬೇಗ ಹೀಟ್ ಜನರೇಟ್ ಆಗುತ್ತೆ, ಅದೇ ಥರ ನೀವು ಚಟ್ನಿ ತಿಂದ್ರೆ ಬೇಗ ಸಿಗ್ದಲ್ ಗಾಡಿ. ಹೊಡೆತಿದ್ದೀರಾ? ಇಲ್ಲ ಅಲ್ಲಿ ಒಡೆ ಸಿಗಲ್ಲ ತಾನೆ. ಹೇಳು. ಇಲ್ಲಿ ನೀವೇನಾದ್ರು ತಗೊಂಡ್ರೆ ಹಸಿ ಇರುತ್ತೆ, ಆಫ್ ಇರುತ್ತೆ. ನೀವು ಇಡ್ಲಿ ಹೊರಡಾಕ್ರೆ ಚಟ್ನಿ ಆಡಿ ಏನು ಹೀಟ್ ಜನರೇಟ್ ಆಗಿರುತ್ತೆ, ಅಲ್ಲಿಂದ ಈಗ ಹೊಡಕ್ ಬೇಯಿಸ್ಬಿಡುತ್ತೆ. ನೋವಿದೆ,
ಅಂದರೆ ಇಡ್ಲಿ ಅಲ್ಲ, ಇಡ್ಲಿ ಹಸಿಟ್ಟು. ಇನ್ನೂ ಟ್ರೆಂಡಿಂಗ್ ಇದೆಯಲ್ಲ ಕೋಟೆ ಇಡ್ಲಿ ಸೊ ಚಟ್ನಿ ವಡೆ ಬರ್ನಾಗಿ ತಿಕ್ಕೋಸ್ಕೊಂಡು ಇಡ್ಲಿನೂ ಬರ್ನಾಗಿ. ಇವ್ರು ಎಷ್ಟು ಮಾತಾಡ್ತಾನೆ, ಅಲ್ಲಿಟ್ಕೊಂಡೆ ಮಾತಾಡ್ತಿದ್ದು ಅವ್ರದೇ ಬ್ರಾಂಚ್. ಹೌದಾ? ಇದು ನೋಡ್ರಿ ಇದು ಸ್ವೀಟು. ವೆಲ್ಕಮ್ ಟು ಕಬ್ಬಾಳಮ್ಮ. ದೇವಸ್ಥಾನ ರೀಚ್ ಆಗ್ಬಿಟ್ಟು ರಾಜಮಾರ್ಗದಿಂದ ಬರ್ದಿರ ಕಳ್ಮಾರ್ಗದಿಂದ ಬರ್ತಾ ಇದ್ದೀವಿ. ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ದೇವಸ್ಥಾನ ಹಿಂದೆ ಜಾಗದಿಂದ ಬರ್ತಾ ಇದೀವಿ. ಯಾವುದೋ ಮನೆಗಳು ಬೇರೆ ಇದೆ ಇಲ್ಲ. ಗುಸೆ ಕೇಳಕ್ಕೆ ಹೋಗೋಣ. ಇವ್ರೇನಾದ್ರು ದಾರಿ ಇದೆಯಾ? ಓಕೆ ಲೆಟ್ಸ್ ಗೋ. ಏನೋ ನೀನು ಹಂಗೆ ನೋಡ್ತಾ ಇದ್ದೆ ದಿನು. ಏರ್ ಬಿಡೋಣ ಓಡು ಓಡು. ಅದಕ್ಕೆ ನಾವು ಹಂಗೆ ನೋಡ್ಕೊಂಡು ಹೋಗ್ಬೇಕು ಅಲ್ವಾ? ಕರ್ಕೊಂಡು ಹೊಸ ರೂಟು. ಸುಮ್ಮನೆ ಅದೇ ದಾರಿಯಿಂದ ಬರ್ಬೋದಿತ್ತು. ಇದು ಯಾವುದೋ ಶಾರ್ಟ್ ಕಟ್ ಅಂತ ಬಂದು ಇಡೀ ಊರೆಲ್ಲ ಸುತ್ತಾ ಇದೀವಲ್ಲೋ. ಅಮ್ಮ ಎಲ್ಲ ಫುಲ್ ಗುಡ್ ವೈಬ್ಸೆ. ಲೋ ಫೈನಲಿ ದೇವಸ್ಥಾನ ಸಿಕ್ಬಿಡ್ತಪ್ಪ. ಹಂಗೂ ಹಿಂಗೆ ಮಾಡಿ ದೇವರು ಒಂದು ಪ್ರದಕ್ಷಿಣೆ ಹಾಕ್ಸ್ಕೊಂಡ್ಬಿಡ್ತು. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ, ನಾನು ನಮ್ಮ ಬಾಯ್ಸ್. ಬಾಯ್ಸ್ 100 ರೂಪಾಯಿ ಕೊಟ್ರೆ ಇಷ್ಟು ಬೇಗ ಬರ್ಬೋದಲ್ಲ. ನೋಡ್ ಮಚ್ಚ, ಕಾಸು ಕೊಡೋರಿಗೆ 100 ರೂಪೀಸ್ ದೇವ್ರಿಗೆ 100 ರೂಪೀಸ್. 1 ಲಕ್ಷ ಕೊಟ್ಟರೆ ಪಕ್ಕದಲ್ಲಿ ನಿಲ್ಲಿಸ್ತಾರೆ. ದೇವಸ್ಥಾನ ದರ್ಶನ ಮುಗಿಸಿ ಬರ್ತಾ ಇದ್ದೀವಿ. ಟಯರ್ಡ್ ಆಗಿಬಿಟ್ಟಿದ್ದೀವಿ ಅಲ್ಲ. ಮಾತ್ರ ಬೇಕು ಅಣ್ಣಂಗೆ. ತಗೊಂಡಾ? ಟಯರ್ಡ್ ಬೇಗ ಆಗೋಯ್ತಲ್ಲ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಇರೋ ವಿಷ್ಣು ಅವನಿಗೆ ಮಾತಾಡ್ತಾನೆ. ಮಾತಾಡಲ್ಲ ಲೇ, ವಾಯ್ಸ್ ಓವರ್ ಕೊಡ್ತೀನಿ. ವಾಯ್ಸ್ ಓವರ್ ಮಾತಾಡ್ತಾನೆ ಅನ್ಕೊಂಡಮ್ಮ. ಪಂಚ್ ಬಸ್ ಎಲ್ಲ ಮಾತಾಡ್ತಾನೆ ಅನ್ಕೊಂಡಮ್ಮ.